ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ. ತುಂಬ ದಿವಸ ಗ್ಯಾಪ್ನಲ್ಲಿ ಈ ವಿಡಿಯೋಗಳು ಹಾಕ್ತಾಯಿದ್ವಿ. ಆಫೀಸ್ ಸ್ವಲ್ಪ ರೆನೋವೇಷನ್ ಇತ್ತು, ಅಲ್ಲಿ ಬ್ಯುಸಿಯಾಗಿದ್ವಿ. ವರ್ಕ್ಲೋಡಲ್ಲಿ ನಾವು ಕಂಟಿನ್ಯೂಸ್ ವಿಡಿಯೋ ಹಾಕೋಕ್ಕಾಗಿಲ್ಲ. ಈ ವಿಡಿಯೋ ಒಳ್ಳೆಯ ವಿಷಯಕ್ಕಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ ಗುರು ಸಂಚಾರ. ಎಲ್ಲರೂ ವಿಡಿಯೋ ಹಾಕಿದ್ದಾರೆ, ಯಾಕೆ ಸರ್ ನೀವು ವಿಡಿಯೋ ಹಾಕಿಲ್ಲ ಅಂತ ತುಂಬ ದಿವಸ ಫೋನ್ ಮಾಡಿ ಕೇಳ್ತಾಯಿದ್ರು. ಅದಕ್ಕಾಗಿ ಸಿಂಪಲಾಗಿ ಒಂದು ನಾಲ್ಕು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಏನು ಗುರು ಸಂಚಾರ ರಿಯಲಿ ಚೇಂಜಸ್ ಮಾಡುತ್ತವೆ ಅಂಥ ಪಾಯಿಂಟ್ಸ್ಗಳು ಮಾತ್ರ ಒಂದೊಂದು ರಾಶಿಗಾಗಿ ನಾವು ಪ್ರಿಡಿಕ್ಟ್ ಮಾಡಿದ್ದೀನಿ. ಯಾಕಂದರೆ ಎಲ್ಲ ವಿಷಯನೂ ಪ್ರಿಡಿಕ್ಟ್ ಮಾಡೋದು ಈ ಶಾರ್ಟ್ ಪೀರಿಯಡ್ ಮಾಡೋಕ್ಕಾಗೋದಿಲ್ಲ. ಆದ್ರೂ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕೊಡೋಣ. ಹೈಲೈಟೆಡ್ ಪಾಯಿಂಟ್ಸ್ ಹೇಳ್ತಿಲ್ವಾ, ಆ ಥರ ಕೊಡುವಾಗ. ಈಗ ನೋಡಿ, ಗುರು ಸಂಚಾರ ಯಾವಾಗ ಆಗುತ್ತವೆ? ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ಥರ ಹೇಳಿರ್ತಾರೆ. ಆದ್ರೂ ಕರೆಕ್ಟಾಗಿ ನಾವು ಹೇಳ್ಕೋಬೇಕಾದ್ರೆ ಜೂನ್ ತಿಂಗಳು 2ನೇ ತಾರೀಕು ಈ ಗುರು ಸಂಚಾರ ಇಷ್ಟು ದಿವಸ ಮಿಥುನ ರಾಶಿಯಲ್ಲಿತ್ತು. ಈ ಮಿಥುನ ರಾಶಿಯಲ್ಲಿ ಗುರು ಈಗ ಕರ್ಕಾಟಕ ರಾಶಿಗೆ ಜೂನ್ 2ನೇ ತಾರೀಕಿಗೆ ಸಂಚಾರ ಆಗ್ತಾರೆ. ಈ ಸಂಚಾರ ಏನಪ್ಪ ಅಂದರೆ ಸ್ಪೆಷಲ್ ಸಂಚಾರ ಅಂತ ಹೇಳ್ಕೊಬೋದು. ಈ ಗುರು 12 ವರ್ಷಕ್ಕೆ ಸಾರಿನೇ ಈ ಪ್ಲೇಸ್ಗೆ ಒಂದೊಂದು ರಾಶಿಗೂ ಸಂಚಾರ ಮಾಡೋದು. ಆ ಥರ ನೋಡುವಾಗ ಕರ್ಕಾಟಕ ರಾಶಿ ಮಾತ್ರ ಏನು ಸಹ ಸ್ಪೆಷಲ್ ಅಂತ ಕೇಳ್ಬೋದು. ಯಾಕಂದರೆ ಗುರು ಗ್ರಹ ಉಚ್ಚ ಪವರ್ ಆಗೋದು ಈ ಕರ್ಕಾಟಕ ರಾಶಿನಲ್ಲಿ. ಒಬ್ಬ ಮನುಷ್ಯ ತುಂಬ ಖುಷಿ ಇದ್ದರೆ ಹೆಂಗಿರ್ತಾನೆ, ಅದನ್ನು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಅಂದ್ಕೊಳ್ತೀವಿ. ಅದೇ ಥರ ಈ ಗುರುಗ್ರಹ ಕರ್ಕಾಟಕ ರಾಶಿಯ ಸಂಚಾರ ಆಗುವಾಗ ತುಂಬ ಪವರ್ಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಆ ಪವರ್ಫುಲ್ ಪ್ಲೇಸ್ ಹೋಗುವಾಗ ಬೇರೆ 12 ರಾಶಿನೂ ಒಂದೇ ಒಳ್ಳೆಯ ವಿಷಯಗಳು ನಡೀತಾ ಇರ್ತವೆ. ಯಾಕಂದರೆ 100% ಶುಭ ಗ್ರಹ ಅಂದರೆ ಈ ಗುರುಗ್ರಹ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ನೋಡಿ, ಗುರುಗ್ರಹಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಆದರೆ ಬೇರೆ ಗ್ರಹಗಳು ಸಂಚಾರ ಬೇಕೆ ಅಷ್ಟೊಂದು ಇದು ಮಾಡೋದಿಲ್ಲ. ಯಾಕೆ ಗುರುಗ್ರಹ ಅಂದರೆ ಒಳ್ಳೆಯ ವಿಷಯ. ಯಾಕೆ ಹೇಳ್ಬೋದು? ಈಗ ನೋಡಿ, ಒಂದು ನಮ್ಮ ಮನೆಗೆ ಯಾರೋ ಒಬ್ಬರು ನೆಂಟರು ಬರ್ತಾರೆ, ಚಿಕ್ಕ ವಯಸ್ಸಿನ ಹುಡುಗರು ಇರ್ತಾರೆ, ಮಾವ ಬರ್ತಾರೆ, ಸೊ ಏನೋ ತೊಗೊಂಬರ್ತಾರೆ, ಚಾಕ್ಲೇಟ್ ತೊಗೊಂಬರ್ತಾರೆ ಅಂತ ಒಳ್ಳೆಯ ವಿಷಯಕ್ಕಾಗಿ ಕಾಯ್ತಾ ಇದ್ದೀವಿ ಅಲ್ವಾ? ಅದೇ ಥರ ಈ ಗುರುಗ್ರಹ ಸಂಚಾರ ಬರ್ತೀವಿ ಅಂದರೆ ಎಲ್ಲರೂ ಕುತೂಹಲವಾಗಿ ನಾವು ಕಾಯ್ತಾ ಇದ್ದೀವಿ. ಆ ಥರ ನೋಡುವಾಗ ಫಸ್ಟ್ ಎಲ್ಲಿರೋ ಥರ ಜೂನ್ ತಿಂಗಳು 2ನೇ ತಾರೀಕು ಈ ಸಂಚಾರ ನಡೀತಾ ಇರೋದು ಕರ್ಕಾಟಕ ರಾಶಿನಲ್ಲಿ. ಕರ್ಕಾಟಕ ರಾಶಿನಲ್ಲಿ ಆಗೋ ಸಂಚಾರ 12 ರಾಶಿಗಳಿಗೂ ಒಂದೊಂದು ರಾಶಿಗೂ ಒಂದೊಂದು ಫಲ ಕೊಡುತ್ತವೆ. ಮೇಯ್ನ್ಲಿ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹೋಗುವಾಗ ಕಾಲಪುರುಷ ತತ್ವ ಪ್ರಕಾರ 4ನೇ ರಾಶಿ. ಆ 4ನೇ ರಾಶಿನಲ್ಲಿ ಗುರು ಹೋಗೋದೇನಪ್ಪ ಅಂದರೆ ತುಂಬ ಜನಕ್ಕೆ ಒಳ್ಳೆ ಫಲ ಕೊಡುತ್ತವೆ. ಮೇಯ್ನ್ಲಿ ರೈತರು ಇರ್ತಾರೆ ನೋಡಿ ಸರ್, ವ್ಯವಸಾಯ ಮಾಡೋರಿಗೆ ಒಳ್ಳೆ ಫಲ ಕೊಡ್ತಾರೆ ಈ ವರ್ಷ. ಅದೇ ಥರ ಗೋಲ್ಡ್ ಅಪ್ ಆ್ಯಂಡ್ ಡೌನ್ಸ್ ಆದ್ರೂ ತುಂಬ ಜನ ಇವಾಗ ಗೋಲ್ಡ್ ವಿಷಯದಲ್ಲಿ ತುಂಬ ಸ್ವಲ್ಪ ಕೊಡೋದು ಇಂಟ್ರೆಸ್ಟ್ ಜಾಸ್ತಿ ಆಗಿ ಬರ್ತವೆ. ಬಟ್ ರೇಟ್ಗಳು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಗುರುಗ್ರಹನೇ ಈ ಗೋಲ್ಡ್ ವಿಷಯದಲ್ಲಿ ಸೂಚೋ ವಿಷಯ. ಈ ಥರ ಇದು ಸುಖಸ್ಥಾನ ಅದರಲ್ಲಿ ಬರುತ್ತೆ. ಇವಾಗ ಒಂದೊಂದು ರಾಶಿಗೆ ಒಂಥರ ನಾವು ನೋಡುವ. ಆದರೆ ಈ ಗುರುಗ್ರಹ ಟೋಟ್ಲಿ ವರ್ಷಕ್ಕೆ ಒಂದು ಸಾರಿನೇ ಈ ಗ್ರಹ ಸಂಚಾರ ಅಂತ ನಾವು ಅನ್ಕೋಬೋದು. ಆದರೆ ಇಮ್ಮಿಡಿಯೇಟಾಗಿ ನಾವು ಚೇಂಜ್ ಆಗೋದಿಲ್ಲ. ಏನಾಗ್ತದೆ, ಈ ಗುರುಗ್ರಹ ಜೂನ್ ತಿಂಗಳಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವಾಗ ಆಮೇಲೆ 3 ತಿಂಗಳಿಗೆ ಸಿಂಹರಾಶಿಗೆ ಸಂಚಾರ ಮಾಡ್ತಾರೆ. ಅಧಿಚಾರ ಅಂತ ಹೇಳ್ತೀವಿ. ಸ್ಪೀಡ್, ರ್ಯಾಪಿಡ್ ಸ್ಪೀಡ್ನಲ್ಲಿ ಇದು ಯಾವುದದು ನಮ್ಮ ಸಿಂಹರಾಶಿಗೆ ಸಂಚಾರ ಮಾಡಿ ಅಲ್ಲಿ 3 ತಿಂಗಳು ತಿರುಗಿ ವಾಪಸ್ ಬರ್ತಾರೆ. ಸೊ ಇದೇ ಥರ ಆಮೇಲೆ ಬಂದುಬಿಟ್ಟು ಫುಲ್ ಸೆಟ್ಲ್ ಆಗ್ತಾರೆ ಗುರುಗ್ರಹ. ಆವಾಗ ಏನಾಗ್ತವೆ ಅಂದರೆ ಆವಾಗಲೇ ಪೂರ್ಣ ಫಲವಾಗಿ ಯಾವ ರಾಶಿಗೆ ಏನೇನು ಆಗಬೇಕಂತ ಆ ಫಲ ಸಿಗ್ತವೆ. ಟೋಟ್ಲಿ ಗುರುಗ್ರಹ ವರ್ಷಕ್ಕೆ ಒಂದು ಸಾರಿ ಆಗೋದು ಸಂಚಾರ. ಇದು 13 ತಿಂಗಳಿಗೆ ಒಂದು ಸಾರಿ ಇದು ಚೇಂಜ್ ಆಗ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ, 1 ವರ್ಷ ಹೇಳ್ತೀವಿ. ಆದರೆ
13 ತಿಂಗಳಿಗೊಂದ್ಸಾರಿ ಇದು ಆಗೋ ವಿಷಯ. ಸೊ ಇದು ಬಂದ ಇಂಟ್ರೊಡಕ್ಷನ್. ನೆಕ್ಸ್ಟ್ ಒಂದೊಂದು ರಾಶಿಗೆ ಯಾವ ಥರ ಮಾಡುವ ಅಂತ ಒಂದೊಂದು ರಾಶಿಗೆ ನಾವು ವೀಡಿಯೋಗಳು ಹಾಕ್ತಾಯಿದ್ವಿ. ಅದು ಸ್ವಲ್ಪ ನೋಡಿಬಿಟ್ಟು ನಿಮ್ಮ ಕಮೆಂಟ್ಸ್ಗಳು ಹೇಳಿ ಸರ್. ನಮಸ್ಕಾರ. ನೆಕ್ಸ್ಟ್ ರಾಶಿ ನೋಡುವ.